ನಮಸ್ಕಾರಗಳು. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರಗಳು. ಆ ಇಲ್ಲಲ್ಲ ಮೇಲೆ. ಏನು ತಮ್ಮ ನಾಮಧೇಯ? ಕಿಚಡಿ ವಂಶದ ರಾಜಕುಡಿ ಅತ್ತಾದಿರಾಜ. ತಮ್ಮ ನಾಮಧೇಯವೇನು? ಪಚಿಡಿ ವಂಶದ ಗುಡಿ ಬಾಲಸತ್ಯ. ಚೆನ್ನಾಗಿದೆ ಚೆನ್ನಾಗಿದೆ. ಏನು ಬಾಲನ? ಅಲ್ಲ, ನಿಮ್ ಬಾಲು. ಏಯ್ ಅಂದ್ರೆ ನಿಮ್ ಹೇರ್ ಸ್ಟೈಲ್ ಚೆನ್ನಾಗೈತೆ ಅಂತ ಹೇಳಕ್ ಬಂದೆ. ಓ ಹಾಗೂ ನಿಮ್ಮ ರಾಜ್ಯದಲ್ಲಿ ನೀವು ಮಾಡಿರುವ ಕಾರ್ಯ ಸಾಧನೆಗಳೇನು? ನಾವೇ ದಿನದಲ್ಲಿ 12 ಗಂಟೆ ಕಾಲ ಮೊಬೈಲ್ ನೋಡುತ್ತಾ ಕಾಲ ಕಳೆಯುತ್ತೇವೆ. ತಮ್ಮ ಸಾಧನೆ? ನಾವು 24 ಗಂಟೆನೂ ಮೊಬೈಲಲ್ಲೇ ಇರ್ತೀವಿ. ನಾವು 12 ಗಂಟೆ ಕಾಲ ಪಬ್ಜಿ ಆಡುತ್ತಾ ಕಾಲ ಕಳೀತೀರಿ. ನಾವು 24 ಗಂಟೆ ಫ್ರೀ ಫೈರಲ್ಲೇ ಕಾಲ ಕಳಿತೀವಿ. ನೀವು ಗುರುಕುಲಕ್ಕೆ ಬಂದ ಕಾರಣ? ಪ್ರಚಂಡ ಗುರುಗಳ ಬಳಿ ಯುದ್ಧ ಕರೆಯಲು ಬಂದಿದ್ದೇನೆ. ತಾವು? ಬಿಂದು ಸಿಸ್ಟರ್ ಬಿರಿಯಾನಿ ಕೊಡಿಸ್ತೀನಿ ಅಂದ್ರು, ತಿನ್ನಕ್ ಬಂದೆ. ಹೌದೇನು? ಜೊಳ್ಳೋಡ್ಸ್ಗಳಲ್ಲಿ ನಾನು ಗುರುಕುಲಕ್ಕೆ ಬಂದ ಕಾರಣ ವಿದ್ಯಾಭ್ಯಾಸ ಕಲಿಯಲು ಬಂದಿದ್ದೇನೆ. ಇಷ್ಟೊತ್ತಾಗ್ಲೇ ಬರ್ಬೇಕಿತ್ತಲ್ಲ. ಸಮಯ ಪ್ರಜ್ಞೆ ಆಗೋ ಬರುತ್ತಿದ್ದಾರೆ. ಗುರುಗಳಿಗೆ ಪ್ರಣಾಮಗಳು. ಕಾಲು ಸಿಗಲಿಲ್ಲ ಅಲ್ಲವೇ? ಇಲ್ಲ. ತಗೋ. ಶರಣಯ್ಯ. ಯಾರ ಶರಣಯ್ಯ? ಗುರುಗಳೇ, ನಾನ್ ಶರಣಯ್ಯ ಅಂದಿಲ್ಲ, ಶರಣು ಅಯ್ಯ ಅಂದೆ. ಓ ಆಗೋ, ನಾನೇನು ಡೈರೆಕ್ಟ್ ಶರಣಯ್ಯ ಅನ್ಕೊಂಡೆ. ಗುರುಗಳೇ, ನಾನೆಂದನ ತಪ್ಪು ಮಾಡ್ತೇನೆ? ಇಲ್ಲ. ಗುರುವಿಗೆ ಮುಲ್ಲಾಮನಾಗುವ ತನಕ, ಗುರುವಿಗೆ ಮುಲ್ಲಾಮನಾಗುವ ತನಕ ದೊರೆಯ ದಂಡ ಮುದುಕಿ, ದೊರೆಯ ದಂಡ. ಅದಂಗಲ್ಲ ಕಣು. ಗುರುವಿನ ಗುಲಾಮನಾಗುವ ತನಕ, ಗುರುವಿನ ಗುಲಾಮನಾಗುವ ತನಕ ದೊರೆ ದಂಡ ಮುಕುತಿ, ಮುದುಕಿ, ಮುಕುತಿ, ಮುದುಕಿ, ಮುಕುತಿ, ಮುಕುತಿ, ಮುಕುತಿ. ಬನ್ನಿ, ನೀವಿಬ್ಬರು ನನ್ನ ಬಳಿ ವಿದ್ಯಾಭ್ಯಾಸ ಕಲಿಯಲು ಬಂದಿದ್ದೀರಿ ಅಲ್ಲವೇ? ಹೌದು ಹೌದು. ಅದಕ್ಕೂ ಮೊದಲು ನೀವು ನಿಮ್ಮ ರಾಜ್ಯದಲ್ಲಿ ಏನು ವಿದ್ಯಾಭ್ಯಾಸ ಕಲಿತಿದ್ದೀರಿ ಎಂಬುದು ನನ್ನ ಮುಂದೆ ಪ್ರದರ್ಶನ ಮಾಡಬೇಕು. ನಾನು ಮೊದಲು ತೋರಿಸ್ತೇನೆ. ಯಾರಾದ್ರೂ ತೋರಿಸ್ರೋ? ಗುರುಗಳೇ, ನಾನು ಮೊದಲು ತೋರಿಸುತ್ತೇನೆ. ನನ್ನ ವಿದ್ಯೆಯನ್ನು ನೋಡಿ ನೀವು ಭಲೆ ಎನ್ನುವಿರಿ. ಓ ಆಗೋ, ತೋರಿಸು. ಗುರುಗಳೇ, ಸೊಪ್ಪನ್ನು ತೆಗೆದು ಕೈಯಲ್ಲಿ ಹಾಕಿ ಹೀಗೆ ತೆಯ್ದು ಅದನ್ನು ಹೊಗೆ ಬಟ್ಟೆಯಲ್ಲಿ ಹಾಕಿ ಹೀಗೆ ಎಳಿದರೆ ದಮ್ಮರ ದಮ್. ಬಂಗಿ ಎಳಿದು ಒಂದು ವಿದ್ಯೆ. ತಪ್ಪಾಯ್ತು ಗುರುಗಳೇ, ನನಗೆ ಆಶೀರ್ವಾದ ಮಾಡಿ, ನಾನು ಮಾಡಿ ತೋರಿಸುತ್ತೇನೆ. ಆಗಲಿ. ಇದು ಒಂದು ವಿಸ್ಮಯಕಾರಿ ಆಶ್ಚರ್ಯ. ಇದು 52 ಎಲೆಗಳುಳ್ಳ ಆಟ. ಗುರುಗಳೇ, ನಿಂತ್ಕೊಂಡು ಆಟ ಆಟ ಅಲ್ಲ, ಕೂತ್ಕೊಳ್ಳಿ. ಆಗಲಿ. ನಿಮ್ಮ ಮನೆ ದೇವರನ್ನೆಂದು ಕಣ್ಮುಚ್ಚಿ ಒಂದು ಎಲೆಯನ್ನು ಎಳೆಯಿರಿ. ಎಳೆದೆ. ಅದರಲ್ಲಿರೋ ಅಂಕೆ ನೋಡಿ. ನೋಡ್ತಾ ಇದ್ದೀನಿ. ಈಗ ನಿಮ್ಗೊಂದೆಲೆ, ನನ್ಗೊಂದೆಲೆ, ನಿಮ್ಗೊಂದೆಲೆ, ನನ್ಗೊಂದೆಲೆ, ನಿಮ್ಗೊಂದೆಲೆ, ನನ್ಗೊಂದೆಲೆ. ಆ ಅಂಕೆ ಯಾರಿಗೆ ಬರುತ್ತೋ ಅವರು ಜಯಶೀಲರಾದಂತೆ. ಓ ಆಗೋ, ಆಗಲಿ. ಅಂದ್ರಬಾರು. ಇದು ಒಂದು ವಿದ್ಯೆ, ಇದು ಒಂದು ಆಟವೇ? ಸಮಾಜಕ್ಕೆ ಒಳಿತಾಗುವ ವಿದ್ಯೆಯನ್ನು ಕಲಿಯಿರಿ ಎಂದರೆ ಇಂತಹ ದುಷ್ಟ ವಿದ್ಯೆಯನ್ನು ಕಲಿತಿದ್ದೀರಿ. ನಾನು ನಿಮಗೆ ಸರಿಯಾದ ವಿದ್ಯೆಯನ್ನು ಹೇಳಿಕೊಡ್ತೇನೆ. ಅದನ್ನು ನೀವು ಏಕಾಗ್ರತೆಯಿಂದ ಕಲಿಯಬೇಕು. ಆಯ್ತು ಗುರುಗಳೇ. ಆಗಲಿ, ನಾವು ವಿದ್ಯಾಭ್ಯಾಸಕ್ಕೋಸ್ಕರ ಹೊರ ಸಂಚಾರ ಮಾಡುವ. ಬನ್ನಿ. ಗುರುವಿನ ಗುಲಾಮನಾಗುವ ತನಕ ದೊರೆ ದಂಡ ಮುಕುತಿ, ಮುದುಕಿ. ಗುರುವಿನ ಗುಲಾಮನಾಗುವ ತನಕ ದೊರೆ ದಂಡ ಮುಕುತಿ, ಮುದುಕಿ, ಮುಕುತಿ, ಮುದುಕಿ, ಮುಕುತಿ, ಮುಕುತಿ. ಬನ್ನಿ, ಇದು ದೊಡ್ಡ ಅಭಯಾರಣ್ಯ. ತಿರ್ಗಿ ಅದೇ ಬಂದಿದ್ದೀವಿ. ಈ ದೊಡ್ಡ ಅಭಯಾರಣ್ಯ, ಮತ್ತೆ ಅಭಯಾರಣ್ಯ. ಈಗ ಲಾಜಿಕ್ ಬೇಕೇ? ಅಲ್ಲಿ 2 ಮರ ಕಾಣಿಸ್ದಲ್ಲವೇ? ಇದೇ ಕಾಡು ಎಂದು ಭಾವಿಸ್ಕೊಳ್ಳಿ. ಇದು ಒಂದು ದೊಡ್ಡ ಕಾಡು. ಈ ದೊಡ್ಡ ಕಾಡಿನಲ್ಲಿ ದೊಡ್ಡ ದೊಡ್ಡ ಕ್ರೂರ ಪ್ರಾಣಿಗಳಿರುತ್ತವೆ. ಹೌದು ಹೌದು. ಗೆಂಡ ಮೃಗ. ಎಲ್ರೋ ಗೆಂಡ ಮೃಗ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಗುರುಗಳೇ, ನೀವು ಗೆಂಡ ಮೃಗ ಪಕ್ಕದಲ್ಲೇ ಇದ್ದೀರಾ. ಅಯ್ಯೋ, ಎಲ್ರೋ ಗೆಂಡ ಮೃಗ ಹೋಯ್ತು ಗುರುಗಳೇ. ಅಪ್ಪ, ನಮ್ ಜೀವ ಉಳಿತು. ಬನ್ನಿ, ನಾವು ಹೊರ ಸಂಚಾರ ಮುಂದುವರಿಸೋಣ.
ಬನ್ನಿ, ಇಲ್ಲಿ ಒಂದು ಕಲ್ಲು ಕಾಣಿಸ್ತಿಲ್ಲವೇ? ಓ ಕಾಣಿಸ್ತಿದೆ ಗುರುಗಳೇ. ಶ್ರೀರಾಮನ ಕತೆ ಗೊತ್ತೇ? ಓ ಗೊತ್ತು ಗೊತ್ತು ಶ್ರೀರಾಮನ ಪಾದ ಸೊಕ್ಕಿ ಕಲ್ಲು ಕನ್ಯೆ ಕತೆ ಗೊತ್ತೇ? ಗೊತ್ತು ಗುರುಗಳೇ. ಗೊತ್ತೇ? ಗೊತ್ತು. ಬನ್ನಿ ಗುರುಗಳೇ, ಮತ್ತೀ ಕಲ್ಲು ಈ ಕಲಿಗೂ ಆ ಶ್ರೀರಾಮನ ಕತೆಗೂ ಯಾವುದೇ ಸಂಬಂಧ ಇಲ್ಲ. ಬನ್ನಿ, ಗುರುವಿನ ಗುಲಾಮನಾಗುವ ತನಕ ದೊರೆ ದಂಡ ಮಕುತಿ ಮುದುಕಿ ಮುಕುತಿ. ಬನ್ನಿ, ಇದುವರೆಗೂ ನನ್ನ ಬಳಿ ಏನು ಕಲ್ತಿದ್ದೀರಿ? ಗುರುಗಳೇ, ನಾವು ನಿಮ್ಮ ಹತ್ರ ಗುರುವಿಗೆ ಮುಲಾಮನಾಗುವ ತನಕ, ಗುರುವಿಗೆ ಮುಲಾಮನಾಗುವ ತನಕ ದೊರೆ ದಂಡ ಮುದುಕಿ, ದೊರೆ ದಂಡ ಮುದುಕಿ. ಅಯ್ಯೋ, ಇದುವರೆಗೆ ಕಲ್ಸೆಲ್ಲ ಸರ್ವನಾಶ ಆಗೋಯ್ತೆ. ಸರಿ ಆಗಲಿ, ನಿಮಗೊಂದು ನಾಟಕವನ್ನು ಹೇಳ್ಕೊಡ್ತೇನೆ, ಅದನ್ನು ನೀವು ಏಕಾಗ್ರತೆಯಿಂದ ಮಾಡಬೇಕು. ಆಯ್ತು ಗುರುಗಳೇ. ಯಾರಪ್ಪ ಕಂದ ನೀನು? ಅಯ್ಯೋ, ಯಾರಪ್ಪ ಕಂದ ನೀನು? ಹಲೋ, ನಾನೇ ಈ ಇನ್ಸ್ಟಾಗ್ರಾಮ್ ರಾಜದ ರೀಲ್ಸ್ ಮಹಾರಾಜ. ಓ, ನೀನು ನಿಮ್ಮ ರಾಜ್ಯದಲ್ಲಿ ಏನು ವಿದ್ಯಾಭ್ಯಾಸ ಕಲ್ತಿದ್ದೀಯ? ನಾನೇ ವಾವ್ 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 ವಾವ್, ನಿನ್ನ ವಿದ್ಯೆಗೆ ನಾನು ಮೆಚ್ಚಿದೆ. ನಿನ್ನನ್ನು ಕೂಡ ನಾನು ಶಿಷ್ಯನಾಗಿ ಸ್ವೀಕರಿಸುತ್ತೇನೆ. ಆಗಲಿ, ಈ ನಾಟಕದ ಹೆಸರು ಓ ರಾಜ ನಿನಗೆ ಮರಣ. ಈ ನಾಟಕದ ಹೆಸರು ರಾಜರೀಗ ಅಂತ್ಯವಾಗಿ ಮೊಬೈಲ್ ಯುಗ ಪ್ರಾರಂಭವಾಗುವ ಸಮಯದಲ್ಲಿ ಆದ ಕಥೆ ಇದು. ಆಗಿನ ರಾಜ ದಿಷ್ಟ ದಿಕ್ಕುನ ಮಹಾರಾಜ ಆಸ್ಥಾನದಲ್ಲಿ ದಾಸಿಯಾಗಿದ್ದ ಸೋಪನಿಗೆ ಯಾವುದೋ ಒಂದು ವಿಷಯಗಳಿಗೆಯಲ್ಲಿ ಕಳ್ಳಿ ಎಂದು ಪಟ್ಟ ಗಳಿಸಿರಲಿ. ಅದನ್ನು ಕೇಳಿದ ಸೋಪಣಿಕೆ ತಂದೆ ಬಿಚ್ಚಳದೇವ ಆಸ್ಥಾನಕ್ಕೆ ಬರುವ ಸನ್ನಿವೇಶವೇ ಓ ರಾಜ ನಿನಗೆ ಮರಣ. ನಾನು ಹೆಂಗೆ ಹೇಳ್ಕೊಡ್ತೀನಿ ಹಂಗೆ ಮಾಡ್ಬೇಕು, ಓಕೆನಾ? ರಾಜ ಬರ್ಲಿ. ಏನೋ ಮೈಕ್ ಮೂಸ್ತೀನಿ, ನೀನ್ ರಾಜ ಏನು? ರಾಜ ಕಳ್ಸೋಗೋ. ನೀನ್ಯಾಕೆ ಬಂದಿ? ನೀನೋಗಲು. ಆಗಲಿ, ನಾನು ಹೆಂಗೆ ಹೇಳ್ಕೊಡ್ತೀನಿ ಹಂಗೆ ಮಾಡು. ನಾನು ಶ್ರೀ 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 ದಿಷ್ಟ ದಿಕ್ಕುನ ಮಹಾರಾಜ. ನಾನು ಶ್ರೀ 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 ದಿಷ್ಟ ದಿಕ್ಕುನ ಮಹಾರಾಜ, ದಷ್ಟಪುಷ್ಟ ಮಹಾರಾಜ. ನೆಕ್ಸ್ಟ್ ಹೇಳಬೇಕು. ನನಗೆ 6 ರಾಜ್ಯಗಳ ಕಪ್ಪ ಬರುತ್ತದೆ. ನನ್ನಲ್ಲಿ 8 ಆನೆಗಳಿವೆ. ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ಏನ? ನನಗೆ 6 ರಾಜ್ಯಗಳ ಕಪ್ಪ ಬರುತ್ತದೆ. ನನ್ನಲ್ಲಿ 8 ಆನೆಗಳಿವೆ. ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನಗೆ 6 ರಾಜ್ಯದ ರಪ್ಪ ಬರುತ್ತದೆ. ನನ್ನಲ್ಲಿ 8 ಆಣೆ ಇದೆ. ನನ್ನ ಮೊಬೈಲ್ ಸೋರ್ತದೆ. ಏಯ್, ಅದಂಗಲ ಕೊಡು. ನನಗೆ 6 ಕಪ್ಪ ಬರುತ್ತದೆ. ನನ್ನಲ್ಲಿ 8 ಆನೆಗಳಿವೆ. ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ. ನನ್ನ ಹತ್ರ ಅವ್ನು ಹೇಳಿದ್ದೆಲ್ಲ ಇದೆ, ಆದ್ರೆ ಹೇಳಕ್ ಬರಲ್ಲ. ನೆಕ್ಸ್ಟ್ ಹೇಳಬೇಕು. ಯಾರಲ್ಲಿ? ತೇಜಸ್ ಇಲ್ಲಿ. ಏ, ರಾಜ ಹೇಳುವುದು ಯಾರಲ್ಲಿ? ಯಾರೂ ಇಲ್ಲ ಇಲ್ಲಿ. ನಾನೊಬ್ನೇ ಇಲ್ಲಿ ಈ ದೇಶದಲ್ಲಿ. ಹಾ, ನೀ ಕರ್ದಿದ ತಕ್ಷಣ ಸಪ್ಲೈ ಬಂದಂಗ ಬಾ. ಇವಾಗಲಿ ಯಾರಲ್ಲಿ? ನನ್ನ ಉಡುಗೆ ತೊಡೆ ತಯಾರಾಗಿದೆ. ಯಾರಲ್ಲಿ? ನನ್ನ ಹುಡುಗ ಅಡುಗೆ ತಯಾರು ಮಾಡಿದ್ದಾನೆ. ಬೇಗ ಮಾಡಕ್ ಹೇಳ, ಅಶ್ವಾಗುತ್ತೆ. ಏಯ್, ನೆಕ್ಸ್ಟ್ ಹೇಳಬೇಕು. ಯಾರಲ್ಲಿ? ಜೋರ್ಮಿ ಸಿಸ್ಟರಲ್ಲಿ. ಏ, ಯಾರಲ್ಲಿ? ನನ್ನ ಸೇನಾ ಪಡೆ ತಯಾರಾಗಿದೆ. ಯಾರಲ್ಲಿ? ನನ್ನ ಶೇಮ್ಗೆ ಒಡೆ ತಯಾರಾಗಿದೆ. ಶೇವಿಗೆ ಒಲ್ಲ ಸೇನಾ ಪಡೆ ಒಡೆ ಹೋಗ್ಲಿ, ಶೇಮ್ಗೆ ಆದ್ರೆ ಹೇಳ. ನೆಕ್ಸ್ಟ್ ಹೇಳಬೇಕು. ರಾಜ ಆಸ್ಥಾನಕ್ಕೆ ದಾಸಿ ಬಂದಿದ್ದಾಳೆ. ರಾಜ, ಇಲ್ಲೇ ಇದ್ದೀನಿ. ಯಾಕೋ ಕ್ರಿಸ್ತ್ಯಾ? ಆಶರದ ಆಶಾ ಬಂದಿದ್ದಾಳೆ. ಏನ್ ಹೇಳಿತವನು? ಆಸ್ಥಾನ ಆಶೆ ಬಂದಿದೆ ಅಂತೆ. ಒಂದ್ ನಿಮಿಷ ಇರ್ತೀಯ, ಮಾತಾಡ್ಕೊಂಬರ್. ಏ, ಆಶಾ ಅಲ್ಲ ಕಣೋ, ದಾಸಿ ಬರ್ರಿ. ದಾಸಿ ಆಮೇಲೆ ಬರ್ಲಿ. 1 ಪ್ಲೇಟ್ ದೋಸೆ ಬರ್ಲಿ. ಏ, ದಾಸಿ ಬರ್ಲಿ. ಡೈಲಾಗ್ ಜ್ಞಾಪನ ಐತಾ? ಹಾ, ಒಂದ್ಸತಿ ಹೇಳ್ಕೊಡ್ರಿ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ರಸ್ಕು ಬೇಕು ಮಹಾರಾಜ, ರಸ್ಕು ಬೇಕು. ನನಗಿಲ್ಲಿ ದೋಸೆನೆ ಬಂದಿಲ್ಲ, ನಿನಗೆ ರಸ್ಕು. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 3 ಸಲ ಹೇಳು. ರಕ್ಷಿಸಬೇಕು ಮಹಾರಾಜ, ಮುನ್ಸಲಿ.
ಮೂರು ಸಲ ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು 3 ಸಲ. ಆಲ್ರೆಡಿ 15 ಸತಿ ಆಯ್ತು. ನೀನ್ ಹೇಳೆ ನಾನು ಕೌಂಟ್ ಮಾಡ್ತೀನಿ. ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. ಒಂದ್ಸರಿ, ರಕ್ಷಿಸಬೇಕು ಮಹಾರಾಜ, ರಕ್ಷಿಸಬೇಕು. 2 ಸರಿ, ರಕ್ಷಿಸ ಮಹಾರಾಜ, ರಕ್ಷಿಸಬೇಕು. 3 ಸರಿ. ನೆಕ್ಸ್ಟ್ ನಾನು ಮಾಡದಿದ್ದ ತಪ್ಪಿಗಾಗಿ ಜೈಲು ಶಿಕ್ಷೆ ನೀಡಿದ್ದೀರಿ. ನಾನು ಮಾಡಿದ ತಪ್ಪಿಗಾಗಿ ನನಗೆ ಪಟ್ಟಾಭಿಷೇಕ ಮಾಡಿದ್ದೀರೇ. ಪಟ್ಟಾಭಿಷೇಕ ಅಂತ ಅವ್ನು ಜೈಲ ಹೇಳಿದ್ದಿಲ್ಲಿ. ಏ ಪಟ್ಟಾಭಿಷೇಕ ಅಲ್ಲ ಕಣು, ಜೈಲು ಶಿಕ್ಷೆ ಆಗಲಿ. ನೀವು ಮಾಡಿದ ಪಾಪವನ್ನು ನೀವೇ ಅನುಭವಿಸಬೇಕು. ಅದರಲ್ಲಿ ನೀವು ಮಾಡಿದ ಅಪ್ಪವನ್ನು ನೀವೇ ತಿನ್ನಬೇಕು. ಹಪ್ಳನ ಕೋಡಂಬಳೆನ? ಮೋಸ್ಟ್ಲಿ ಕೋಳಂಬಳೆ ಇರಬೇಕು. ಹೋಗು ದಾಸಿ ಹೋಗು, ತಂದೆ ಬಿಚ್ಚಳದೇ ಬರಲಿ. ಏನು ಡೈಲಾಗು? ಪ್ರಣಮಂ ಮಹಾರಾಜ ಪ್ರಣಮಂ. ಪ್ರಣಮಂ ಮಹಾರಾಜ ಪ್ರಣಮಂ. ಹಂಗಂದರೆ ಆಗಿನ ಕಾಲದಲ್ಲಿ ರಾಜರಿಗೆ ನಮಸ್ಕಾರ ಮಾಡು. ಪ್ರಣಾಮಗಳು. ನಮಸ್ಕಾರ. ಚಳಿ ಆಗ್ತಾ ಇದೆ ಅಲ್ಲ ಸ್ವಲ್ಪ. ಏ ನೆಕ್ಸ್ಟ್ ಏ ದಿಷ್ಟ ದಿಕ್ಕುಳ ಮಹಾರಾಜ. ಹೇ ಏ ಅದು ನಂಡೆ ಇಲ್ಲಾಗ ಬೇರೆದೇ ಹೇಳ. ಹೇ ಬರ್ಲಿ ಹೇ ಅವನು ಇವತ್ತು ಹೇಳೋದಿಲ್ಲ ಆಯ್ತಾ? ಮನ್ಗಿರ್ತೀನಿ ಜೆಡ್ ಹೇಳಿದ್ಮೇಲೆ ಎಬ್ಸು. ಹೇಳು ಏ ದಿಷ್ಟ ದಿಕ್ಕುಳ ಮಹಾರಾಜ. ಹೇ ಡಂಕಣಕ ಮಹಾರಾಜ. ನಿಂಗೆ ಅದು ಹೇಳಕ್ ಬರಲ್ಲ, ನನ್ನ ಹೆಸರು ಹೇಳು. ಹೇ ತೇಜಸ್ ಮಹಾರಾಜ. ನೆಕ್ಸ್ಟ್ ನನ್ನ ಮಗಳನ್ನು 6 ತಿಂಗಳು ನಿನ್ನ ನಾಯಿ ಕೇಳಲು ಬಂದ ನನ್ನ ತಂದೆಯನ್ನು. ನಮ್ಮನೇಲಿ ನಾಯಿ ಮರಿ ಹಾಕಿರೋ ವಿಷಯ ನಿನ್ಗೆ ಹೆಂಗ್ ಗೊತ್ತಾಯ್ತು? ಏಯ್ ನಾಯಿ ಎಲ್ಲ ಕಣೋ, ನಾಯ. ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು ಇಲ್ಲಿ ಸಾಯಿಸಿ ಇಲ್ಲಿ ಇರುವೆ ಕಚ್ಚಿತೆಂದು ಅಲ್ಲಿ ಮಲಗಿದ್ದಾರೆ. ನೀನು ಯಾಕೈತಲೇ ಮಲ್ಗೋ ಸಯೋ. ನೀನು ನಾ ಬಿಡಲಾರೆ. ಏನೋ ಮಾಡ್ತ್ಯಾ? ಏಯ್ ನಿನ್ನೆಲ್ಲ ಕಣೋ ಅವನಿಗೆ, ನಿನ್ನ ನಾ ಬಿಡಲಾರೆ. ನಿನ್ನ ಬಿಡಲಾರೆ. ನಾನು ನಿನ್ನ ಬಿಡಲ್ಲ. ನಾನು ಕೊಮ್ಮನ ನಿಮ್ಮನ್ನು ಬಿಡಲ್ಲ. ಏಯ್ ಬಿಡೋ. ನನ್ನಿಂದ ನೀವು ಏನು ಕಲ್ತಿದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮಿಂದ ನಾನು ಒಂದನ್ನು ಕಲ್ತಿದ್ದೇನೆ. ಅದು ಏನೆಂದರೆ, ಏನು ಗುರುಗಳೇ? ಅದು so beautiful, so elegant, just looking like a wow. ಧನ್ಯವಾದಗಳು.